ಎಲ್ರಿಗೂ ನಮಸ್ಕಾರ. ಈಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಲ್ವ, ಆ ಡಿಸೈನ್ನ ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟು ಏನಪ್ಪ ಅಂದರೆ ಮಾರ್ಕ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ತೀನಿ. ಒಂದು ಸರ್ಕಲ್ ಶೇಪಲ್ಲಿ ಫ್ರೆಂಚ್ ನಟ್ ಹಾಕಿದ್ದಾರೆ, ಸೆಂಟ್ರಲ್ಲಿ ಬೀಡ್ಸ್ ಹಾಕಿ ಸುತ್ತೂರ ಫ್ರೆಂಚ್ ನಟ್ ಹಾಕಿದ್ದಾರೆ. ನೆಕ್ಸ್ಟು ಈ 3 mm ಬೀಡ್ಸ್ ಹಾಕಿ ಚಿಕ್ಕ ಬೀಡ್ಸ್ ಹಾಕಿದ್ದಾರೆ, 1 mm ಬೀಡ್ಸು. ಮತ್ತು ಓವಲ್ ಶೇಪಿಂದು ಒಂದು ಬೀಡ್ಸ್ ಹಾಕಿ ಮತ್ತು 1 mm ಬೀಡ್ಸ್ ಹಾಕಿದ್ದಾರೆ. ಇಲ್ಲಿ 3 mm ಬೀಡ್ಸು ಮತ್ತು 1 mm ಬೀಡ್ಸು. ಇಲ್ಲಿ ಒಂದು ಕುಂದನ್ ಇಟ್ಟಿದ್ದಾರೆ ನೋಡಿ, ಸ್ಕ್ವೇರ್ ಶೇಪಿಂದು ಕುಂದನ್ ಇಟ್ಟಿದ್ದಾರೆ. ಮತ್ತು ನೆಕ್ಸ್ಟು 3 mm ಬೀಡ್ಸ್ ಈ ಕಡೆ ಇಟ್ಟು ಮತ್ತು ಇಲ್ಲಿ ಓವಲ್ ಶೇಪಿಂದು ಬೀಡ್ಸ್ ಹಾಕಿದ್ದಾರೆ. ಮತ್ತು 3 mm ಬೀಡ್ಸು, 1 mm ಬೀಡ್ಸು. ಮತ್ತು ಇಲ್ಲಿ ಮತ್ತೆ ಸರ್ಕಲ್ ಶೇಪಲ್ಲಿ ಮತ್ತು ಸೆಂಟ್ರಲ್ ಬೀಡ್ಸ್ ಹಾಕಿ ಸುತ್ತೂರ ಫ್ರೆಂಚ್ ನಟ್ ಹಾಕಿದ್ದಾರೆ. ಇವಾಗ ಇದನ್ನು ಯಾವ ಥರ ಮಾರ್ಕ್ ಮಾಡಿದ್ದೀನಿ, ಇದರಲ್ಲೇನು ಪೇಪರ್ ಮಾರ್ಕ್ ಮಾಡೋದೇನು ಬೇಕಾಗಲ್ಲ. ಇಲ್ಲ ನಾವು ಮಾಡ್ಕೊತೀವಿ ಅಂದರೂ ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ. ಯಾಕಂದರೆ ಪೇಪರ್ ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಸೈಜ್ ಬಂದುಬಿಡುತ್ತೆ. ಇಲ್ಲ ಸುಮ್ಮನೆ ಅಂದಾಜಿಗೆ ಹಾಕ್ತೀವಿ, ಇವಾಗ ಇಷ್ಟು ಡಿಸೈನ್ ಹಾಕ್ತೀವಿ ಅಂದಮೇಲೆ ಕರೆಕ್ಟಾಗಿ ಬೀಡ್ಸಲ್ಲಿ ಹಾಕ್ಕೊಂಡು ಹೋಗಿ ನೆಕ್ಸ್ಟು ಫ್ರೆಂಚ್ ನಟ್ ಹಾಕಿ ಅಷ್ಟೇ ಇದರಲ್ಲಿ. ಇಲ್ಲ ಫಸ್ಟು ಕುಂದನ್ ಇಟ್ಬಿಡಿ, ಕುಂದನ್ ಇಟ್ಟು ಆಮೇಲೆ ಬೀಡ್ಸ್ ಎಲ್ಲ ಹಾಕ್ಕೊಂಡೋಗಿ ಲಾಸ್ಟಿಗೆ ಫ್ರೆಂಚ್ ನಟ್ ಹಾಕ್ಬಿಡಿ. ಇವಾಗ ಯಾವ ಥರ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಕುಂದನ್ ಹಚ್ಬಿಡ್ತೀನಿ ನೋಡಿ. ಕರೆಕ್ಟಾಗಿ ಲೈನಿಗೆ ತುದಿ ಈ ಕಡೆ ತುದಿ ಬರೋ ಥರ ಹಚ್ಚಿ. ಆ್ಯಕ್ಚುಲಿ ಇದು ಗಮ್ ಈ ಬಳಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಗಮ್ಮು. ಇದು ಆ್ಯಕ್ಚುಲಿ ಶಾಪುಗಳಲ್ಲಿ ಸಿಗುತ್ತೆ ಮತ್ತು ಮೀಶೋದಲ್ಲೂ ಸಿಗುತ್ತೆ ನೋಡಿ. ನಾನು ಆ್ಯಕ್ಚುಲಿ ಶಾಪಲ್ಲಿ ತೊಗೊಂಡಿದ್ದೆ, 2 ಸಪ್ರೇಟ್ ಶಾಪಲ್ಲಿ ತೊಗೊಂಡ್ರು ರೇಟ್ ತುಂಬ ವೇರಿಯೇಷನ್ ಇತ್ತು. ಎರಡಕ್ಕಿಂತ ಮೀಶೋ ಬೆಟ್ರ್ ಅನಿಸ್ತು. ಒಂದು ಸಲ ಚೆಕ್ ಮಾಡಿ, ಅಂದರೆ ಮೀಶೋದಲ್ಲಿ ನಾನು ತರಿಸಿಲ್ಲ, ಶಾಪಲ್ಲಿ ತೊಗೊಂಡಿರೋದು. ಬಟ್ ಕ್ವಾಲಿಟಿ ಹೆಂಗಿರುತ್ತೋ ಮೀಶೋದಲ್ಲಿ ಗೊತ್ತಿಲ್ಲ. ಫಸ್ಟು ಶಾಪ್ ತೊಗೊಂಡಿದ್ದು 80 ರೂಪೀಸ್ ಹಾಕಿದ್ರು. ನೆಕ್ಸ್ಟ್ ಶಾಪಲ್ಲಿ ತೊಗೊಂಡಾಗ 50 ರೂಪೀಸ್ 30 ರೂಪೀಸ್ ವೇರಿಯೇಷನಲ್ಲಿ ಹಾಕ್ಕೊಟ್ರು ನೋಡಿ. ತುಂಬ ಬೇಜಾರಾಗ್ಬಿಡ್ತು. ಎಲ್ಲೇ ತಗೊತಿರಲ್ಲೋ ಸ್ವಲ್ಪ ನೋಡಿ ತಗೊಳ್ಳಿ. 30 ರೂಪೀಸ್ ವೇರಿಯೇಷನ್ ಅಂದರೆ ತುಂಬ ಡಿಫ್ರೆನ್ಸ್ ಅಮೌಂಟ್ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಕುಂದನ್ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಬೀಡ್ಸ್ ಹಾಕ್ಕೊಂಡು ಬಂದ್ಬಿಡ್ತೀನಿ ನೋಡಿ. ಈಗ ಒಂದೇ ಸಲ ಲೋಡಿಂಗ್ ಮಾಡ್ಕೊಂಡಿದ್ದೀನಿ ನೋಡಿರಿ ಬೀಡ್ಸು. ಇದು ಆ್ಯಕ್ಚುಲಿ 3 mm ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ 1 mmಗೂ 3 mmಗೂ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ಅದಕ್ಕೋಸ್ಕರ ನಾನು 4 mm 1 mm ತೊಗೊಂಡಿದ್ದೀನಿ ನೋಡಿ. ಈಗ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ನಾನು ಈ ಕುಂದನ್ ಕೆಳಗಡೆಯಿಂದನೇ ತೊಗೊಂಡು ಬರ್ತಾಯಿದ್ದೀನಿ, ಯಾಕಂದರೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಈ ಮಾರ್ಕಿಂಗ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಈಗ ಸೈಡಲ್ಲಿ ಓವೆಲ್ ಶೇಪಿಂದ ಒಂದು ಬೀಡ್ಸ್ ಬಂತಲ್ಲ, ಇದನ್ನ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ. ಮತ್ತು ಈ ಸೈಡ್ ಹೋಗಿ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕ್ತಿದ್ದೀನಿ. ಎಕ್ಸ್ಟ್ರಾ ಚೈನ್ ಹಾಕೋ ಉದ್ದೇಶ ಶೇಪ್ ಚೇಂಜ್ ಆಗಬಾರ್ದು ಅನ್ನೋದು ಉದ್ದೇಶ ಅಷ್ಟೇ. ಏನು ಎಕ್ಸ್ಟ್ರಾ ಚೈನ್ ಹಾಕಿದ್ರೆ ಏನು ತೊಂದರೆ ನನಗದಿಲ್ಲ. ಅದಕ್ಕೋಸ್ಕರ ನೋಡಿ ನಿಧಾನಕ್ಕೆ ಹಾಕ್ಕೊಳ್ಳಿ. ಈಗ 1 mm 3 mm ಬೀಡ್ಸ್ ಬಿಡ್ತಾಯಿದ್ದೀನಿ. ಸ್ವಲ್ಪ ಡಿಫರೆನ್ಸ್ ಆಯ್ತಂದ್ರೆ ಈಗಲೇ ಚೇಂಜ್ ಮಾಡ್ಕೊಳ್ಳಿ. ಇವಾಗ ಆಮೇಲೆ ಚೇಂಜ್ ಮಾಡ್ಕೊತೀವಂದರೆ ಮತ್ತೆ ಶೇಪೇ ಚೇಂಜ್ ಆಗಿಬಿಡುತ್ತೆ. ನಿಮ್ಗೆ ವ್ಯತ್ಯಾಸ ಆಯ್ತಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ರಿವರ್ಸ್ ಬರ್ರಿ ನೋಡಿರಿ. ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಈಗ ಬೀಡ್ಸ್ ಬಿಡ್ತಾಯಿದ್ದೀನಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಕರೆಕ್ಟಾಗಿ. ಈಗ ನೆಕ್ಸ್ಟು ಈ ಫ್ರೆಂಚ್ ನಾಟ್ ಹಾಕೋದಕ್ಕೆ ಗ್ಯಾಪ್ ಬಿಟ್ಟು ಈಗ 4 mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಇದು ಜಾಸ್ತಿ ಆಗುತ್ತೆ. ಈ ಬೀಡ್ಸ್ ಎಷ್ಟಿರುತ್ತೋ ಅಷ್ಟು ಮಾತ್ರ ಬಿಡಿ ಸಾಕು.
ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಎಂಡ್ ಲಾಕ್ ಆಯಿತು. ಈಗ ನೆಕ್ಸ್ಟ್ ಕುಂದನಿಂದ ಈ ಕಡೆ ಡಿಸೈನ್ ಯಾವ ಥರ ಹಾಕೋದಂತ ತೋರಿಸ್ತೀನಿ. ಈ ಥರ ಹೆಂಗೆ ಬಂದಿದೆಯೋ ಈಗ ಆಪೋಸಿಟ್ಟಾಗಿ ಇದೇ ಥರನೇ ಬರುತ್ತೆ ನೋಡಿ. ಸೇಮ್ ಇದೇ ಥರನೇ. ಈಗ ಬಿಡಿ ಈಗ ಕರೆಕ್ಟಾಗಿ ಬಂತು ಅಂದರೆ ಚೈನ್ ಹಾಕಿ, ಇಲ್ಲಾಂದರೆ ಏನು ಮಾಡಿ ಮತ್ತೆ ಮುಂದಕ್ಕೆ ಬಂದು ರಿವರ್ಸ್ ಬಂದು ಮತ್ತೆ ಇದು ಮಾಡಿ ಹಾಕ್ತಾಯಿದ್ದೀನಿ. ಈಗ ಎಕ್ಸ್ಟ್ರಾ ಚೈನ್ ಹಾಕಿದ್ದೀನಿ ನಾನು. ಮತ್ತು ಈ ಕಡೆ ಆಪೋಸಿಟ್ಟು ನೋಡಿ 1 mm ಮತ್ತು ಇದು ಸ್ವಲ್ಪ ವೇರಿಯೇಷನ್ ಆಯ್ತಲ್ವಾ. ಈಗ ವಾಪಸ್ ಬನ್ನಿ. ಸ್ವಲ್ಪ ಮುಂದಕ್ಕೆ ಬರಬೇಕು. ಈಗ ಕರೆಕ್ಟ್ ಬಂದು ನೋಡಿ. ಈಗ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕಿ ಈಗ ಮತ್ತೆ ಈ ಕಡೆ ಬರ್ತಾಯಿದ್ದೀನಿ. ವಿ ಶೇಪಲ್ಲಿ 1 mm 4 mm ಬೀಡ್ಸ್ ಹಾಕ್ತಾಯಿದ್ದೀನಿ. ಮತ್ತು ಈ ಸೈಡಲ್ಲಿ ಬರ್ತಾಯಿದ್ದೀನಿ. ಈಗ ಒಂದು ಫ್ರೆಂಚ್ ನಾಟ್ ಹಾಕೋಕ್ಕೆ ಗ್ಯಾಪ್ ಇಟ್ಟು ನಾವೇನು ಮಾಡಿ 4 mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಎಂಡ್ ನಾಟ್ ಹಾಕೋದು ಎಷ್ಟು ಈಸಿ ನೋಡಿ. ಈ ಥರ ಹಾಕೋದು ಎಂಡ್ ನಾಟ್ ಹಾಕೋದು ನೋಡಿರಿ. ಇಷ್ಟೇ ಈಸಿಯಾಗಿ ಯಾರು ಬೇಕಾದರೂ ಹಾಕ್ಬೋದು ಮತ್ತು ಬೇಗನೂ ಕಲಿಬೋದು ನೋಡಿ. ಈಗ ಫ್ರೆಂಚ್ ನಟ್ ಹಾಕೋದು ತೋರಿಸ್ತೀನಿ ನೋಡಿ. 6 + 6 12 ಎಳೆ ತೊಗೊಂಡಿದ್ದೀನಿ. ಇದು ಈಗ ಬೀಡ್ಸ್ ಸುತ್ತ ಬರ್ತಾಯಿದ್ದೀನಿ ನೋಡಿ. ಒಂದು ಸುತ್ತು ಹಾಕ್ಬೇಡ್ರಿ, 2 ಸುತ್ತು ಹಾಕ್ರಿ. ಯಾಕಂದರೆ ಅದು ಫ್ರೆಂಚ್ ನಟ್ ಸ್ವಲ್ಪ ದೊಡ್ಡ ಸೈಜ್ ಇದೆ. ಎಲ್ಲಿ ಬಂದಿತ್ತು ಅಲ್ಲೇ ಕೆಳಗಡೆ ಹೋಗ್ತಾಯಿದ್ದೀನಿ ನೋಡಿ. ಜಾಸ್ತಿ ಫೋರ್ಸಾಗಿ ಎಳೆಯೋಕ್ಕೆ ಹೋಗಬೇಡಿ. ಎರಡು ಸುತ್ತು ಹಾಕ್ತಾಯಿದ್ದೀನಿ ನೋಡಿ. ನೋಡಿರಿ 1 2 ಈ ಥರ ಸುತ್ತಿ ಇದ್ರ ಪಕ್ಕನೇ ಹಾಕ್ಬೇಕಾಗುತ್ತೆ ನೋಡಿ. ಈ ಥರ ಬಿಡಬೇಕಾಗುತ್ತೆ ನೋಡಿ. ಒಂದು 2 ಎಷ್ಟು ನೀಟಾಗಿ ಬರ್ತಿದೆ. ನೋಡಿ ರೌಂಡ್ ಶೇಪಾಗಿ ಬಂತು. ಇದೊಂಚೂರು ಸ್ವಲ್ಪ ಮಿಸ್ ಆಯಿತು. ಸ್ವಲ್ಪ ಅದು ಕರೆಕ್ಟಾಗಿ ಬಿಡೋವರೆಗೂ ಹಂಗೆ ಇಟ್ಕೊಂಡ್ರೆ ಈ ಥರ ನೀಟಾಗಿ ಬರುತ್ತೆ.
ಸ್ವಲ್ಪ ನಾವು ಬಿಡು ಹೋಗುತ್ತೆ ಅಂತ ಕೈ ಬಿಟ್ಟರೆ ಈ ಥರ ಆಗುತ್ತೆ ನೋಡಿ. ಅದಕ್ಕೆ ನೀಟಾಗಿ ಹಾಕ್ಬಿಡಿ. ನಿಮಗಿದು ತೋರಿಸೋಣ ಅಂತಲೇ ಈ ಥರ ಹಾಕಿದ್ದು. ಇವೆಲ್ಲ ಚೆನ್ನಾಗಿ ಬಂದಿದೆ ನೋಡಿ ಬೀಡ್ಸುತ್ತೆ. ಈಗ ಇಲ್ಲಿ ಹಾಕಿ ತೋರಿಸ್ತೀನಿ ತಡೀರಿ. ಇದು ನಿಮಗೆ ಅರ್ಥ ಆಗಲಿ ಅಂತ ಸ್ವಲ್ಪ ಲೂಸ್ ಬಿಟ್ಟು ತೋರಿಸಿದೆ. ಈಗ ನೋಡಿ ಇಲ್ಲಿ ಇಲ್ಲಿ ಹಾಕಿ ತೋರಿಸ್ತೀನಿ. ಇದು ಫ್ರೆಂಚ್ ನಾಟು ಒಂದು ಹಾಕೋದಕ್ಕೆ ಈ ಬೀಡ್ ಸೈಜೇ ಬರ್ಬೇಕು ನಮಗೆ ಸುತ್ತ. ಅದಕ್ಕೋಸ್ಕರ ನಾವು 2 ಸುತ್ತ ಹಾಕ್ತಾಯಿದ್ದೀವಿ ನೋಡಿ. ಇದು ಕರೆಕ್ಟಾಗಿ ಬಿಡ್ತಾ ಹೋದರೆ ಮಾತ್ರ ಫ್ರೆಂಚ್ ನಾಟು ನೀಟಾಗಿ ಬರುತ್ತೆ, ಇಲ್ಲಾಂದರೆ ರಿಂಗ್ ನಾಟ್ ಆಗಿಬಿಡುತ್ತೆ ನೋಡಿ. ಕರೆಕ್ಟಾಗಿ ನೋಡಿಕೊಂಡು ಬಿಡಿ. ಕರೆಕ್ಟಾಗಿ ಅದ್ರ ಸುತ್ತನೇ ಬರೋ ಥರನೇ ಹಾಕಿ. ಎಳೆ ಜಾಸ್ತಿ ಆದಂಗೆಲ್ಲ ಸಿಕ್ಕು ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ ನಿಧಾನಕ್ಕೆ ಕೆಳ್ಕೊಂತ ಹೋಗಿ. 2 ಸುತ್ತ ಹಾಕಿ ಇದ್ರ ಪಕ್ಕನೇ ಹಾಕ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಡ್ರಾಪ್ ಶೇಪಲ್ಲೇ ಬರುತ್ತೆ. ಡ್ರಾಪಲ್ಲ, ರೌಂಡ್ ಶೇಪಲ್ಲೇ ಬಂದ್ಬಿಡುತ್ತೆ ಫ್ರೆಂಚ್ ನಾಟು. ಕರೆಕ್ಟಾಗಿ ಪಕ್ಕದಲ್ಲಿ ಹಾಕಿ ಕೆಳಗಡೆ ನೀಡ್ಲು ಎಳ್ಕೊಂತ ಇದು ಬಿಡ್ತಾ ಹೋಗ್ಬೇಕು ನೋಡಿ. ಒಂದೊಂದು ಎಳೆ ಈ ಥರ ಮಿಸ್ ಆಗ್ತಿರುತ್ತೆ. ಆವಾಗ ನೀಟಾಗಿ ನಿಧಾನ ಕೆಳಗಡೆ ಎಳ್ಕೊಂತ ಹೋಗ್ಬೇಕಾಗುತ್ತೆ ನೋಡಿ. ಈ ಥರ ಎಳೆದಾಗ ಹೋಗ್ಬಿಡುತ್ತೆ ನೋಡಿ. ಫ್ರೀ ಬಿಡೋಕ್ಕೆ ಹೋಗ್ಬೇಡ್ರಿ. ಇದು ನಿಧಾನಕ್ಕೆ ಬಿಡ್ತಾ ಕರೆಕ್ಟಾಗಿ ಬರುತ್ತೆ. ನೋಡಿರಿ ಕರೆಕ್ಟಾಗಿ ಬಂದಿದೆ ನೋಡಿರಿ ಡಿಸೈನು. ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.